ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಸ್ಲೋ ಮೋಷನ್ನಲ್ಲಿ ಹೇಗೆ ಮಾತನಾಡೋದು ಅಂತ ತೋರಿಸಿಕೊಡುತ್ತೇನೆ. ಅದಕ್ಕೆ ನೀವೆಲ್ಲರೂ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನೋಡಿ ಅಪ್ರಿಷಿಯೇಟ್ ಮಾಡಿ, ಓಕೆನಾ? ಇದು ನಿಮಗೆ ಸ್ಲೋ ಮೋಷನ್ ಅಂತ ಅನ್ನಿಸ್ತಿದೆಯಾ? ಚೆನ್ನಾಗಿದೆ ಆ್ಯಕ್ಟಿಂಗು. ಇನ್ನೊಂದ್ಸಲ ಮಾಡ್ತೀನಿ, ಇನ್ನೊಂದು ಒನ್ ಮಿನಿಟ್ ಮೋರ್. ಸೊ ಸ್ಲೋ ಮೋಷನ್ ಆ್ಯಕ್ಟಿಂಗ್. 3, 2, 1. ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ಕೋತೀನಿ. ಸ್ವಲ್ಪ ಇವತ್ತು ಆ್ಯಕ್ಟಿಂಗ್ ಸ್ಕಿಲ್ ಆದರೂ ಕಲಿಯೋಣ. ಸೊ ಫಸ್ಟು ಒಂದು ಸಿಂಪಲ್ಲಾಗಿ ಅಪ್ಡೇಟ್ ಕೊಡೋದಾದರೆ, ಇವತ್ತು ಬೆಳಿಗ್ಗೆ ಸೀನ್ ಹೆಂಗೆ ಅಂದರೆ ಹೋದೆ, ನೋಡಿದ್ರೆ ಇವತ್ತು ಬಂದಿಲ್ಲ ಮಕ್ಕಳು. ಸೊ ಇವರೆಲ್ಲ ಆಡೋಕ್ಕೆ ಎಲ್ಲೂ ನೆನ್ನೆ ಸಂಡೇ ಆಗಿರೋದ್ರಿಂದ ಅವರು ಸಂಡೇ ಮ್ಯಾಚ್ ಅಂತೆ. ನೋಡೋಣ, ನಾನು ಅದೇ ಸಂಡೇ ಅವ್ರ ಜೊತೆ ಮ್ಯಾಚ್ಗೆ ಹೋಗ್ಬೋದೇನೋ. ಸೊ ಅವ್ರು ಮ್ಯಾಚಲ್ಲೂ ಹೋಗಿದ್ದಾರಂತೆ, ಏನೋ 30,000 ಕ್ಯಾಶ್ ಪ್ರೈಸು ಟೂರ್ನಮೆಂಟ್ ಅಂತೆಲ್ಲ ಹೇಳ್ತಾಯಿದ್ರು. ನೋಡೋಣ, ನನಗೂ ಚಾನ್ಸ್ ಇದ್ದರೆ ನಾನು ಹೋಗ್ಬೋದು. ಅದು ಬಿಟ್ಟರೆ ನನ್ನ ಪ್ರಕಾರ ನೆಕ್ಸ್ಟ್ ಸಂಡೇ ನನಗೆ ವೀಕ್ ಆಫ್ ಇದೆ. ಸೊ ಅದರಲ್ಲಿ ಆ್ಯಂಡ್ ಏರ್ ಕಟ್ಟು ಅಷ್ಟು ಮಾಡಬೇಕಾಗಿದೆ. ಅದು ಬಿಟ್ಟರೆ ಮನೆಗೆ ಹೋಗೋದ್ರ ಬಗ್ಗೆ ಅಪ್ಡೇಟ್ ಹೇಳೋದಾದರೆ, ಸೊ ಅದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕಂತೂ ಗೊತ್ತಿಲ್ಲ ಹೆಂಗೆ ಸೀನ್ ಅಂತ. ಅದು ಬಿಡಿ, ಇನ್ನೇನಿದೆ ಅದೇ ಬೆಳಿಗ್ಗೆ ಆಟ ಆಡೋಕೆ ಹೋಗ್ತಿರೋದನ್ನ ಸ್ವಲ್ಪ ಅದು ಡೈಲಿ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದೇಳ್ತಾ ಇದ್ದೀನಿ. ಸಂಡೇನೂ ಹೋಗಿದ್ದೆ. ಸಂಡೇ ನೋಡಿದ್ರೆ ಅವರೆಲ್ಲ ಮ್ಯಾಚ್ಗೆ ಹೋಗೋದ್ರಿಂದ ಬಂದಿಲ್ಲ. ಇವತ್ತು ಯಾಕೆ ಬರಲಿಲ್ಲ ಅಂದರೆ, ನೆನ್ನೆ ಮ್ಯಾಚ್ಗೆ ಹೋಗಿ ಇವತ್ತೆಲ್ಲ ಟಯರ್ಡ್ ಆಗಿರೋ ಸೀನಿಂದ ಬಂದಿಲ್ಲ. ಅದು ಬಿಟ್ಟರೆ ನಾನು ಇವತ್ತು ಹೋಗ್ತೀನಿ. ಇವತ್ತು ಹೋಗಿದ್ದೀನಿ, ನಾಳೆನೂ ಹೋಗ್ತೀನಿ. ಸೊ ಅವನ್ನ ಒಬ್ಬ ಬಂದಿದ್ದ, ಅವನು ನೆನ್ನೆ ಮ್ಯಾಚ್ಗೆ ಹೋಗಿರಲಿಲ್ಲ ಅಂದರೆ ಅವನಿಗೆ ಹೇಳಿದ್ರೆ ಇಲ್ಲೇ ಇವತ್ತು ಬರೋಲ್ಲ, ನಾಳೆನೂ ಬರ್ತಾರೆ ಡೈಲಿಯಿಂದ. ಬಟ್ ಇಲ್ಲಿ ನಾವು ಗೋಲ್ ಆಡಲ್ಲ, ಜಸ್ಟು ಪಾಸಿಂಗು ಆ ಕಡೆ ಈ ಕಡೆ. ಸೊ ಟೀಮ್ ಮಾಡ್ಕೊಂಡು ಆಡ್ತೀವಿ. ಮೇಯ್ನ್ ಇಲ್ಲಿ ಏನು ಗೊತ್ತಾ, ಏನಿದ್ರು ಗೋಲಿಂದ ಪಾಸಿಂಗ್ದೇ ತುಂಬ ಇಂಟ್ರೆಸ್ಟ್ ಆಗುತ್ತೆ. ನಾವು ಇವಾಗ ಮ್ಯಾಚ್ ಆಡೋವಾಗ ಅಷ್ಟೇ, ಅಂದರೆ ಟೀಮ್ ಹಾಕೊಂಡು ಆಡುವಾಗ ಗೋಲ್ ಆಗೋಕ್ಕೆ ಹೋಗಲ್ಲ. ಪೋಸ್ಟಿಂಗ್ ಇದ್ದರೂ ಪೋಸ್ಟ್ ಹತ್ತಿರ ಹೋಗಿ ಅಲ್ಲಿಂದನೂ ತೊಗೊಬರ್ತೀವಿ. ಮೇಯ್ನ್ ಆ್ಯಕ್ಚುಲಿ ಗೋಲ್ ಹೊಡೆಯೋದಕ್ಕಿಂತನೂ ಆ ಪಾಸಿಂಗಲ್ಲೇ ಮಜಾ ಇರೋದು, ಆಯಿತಾ? ಬಟ್ ಆದರೆ ಒಂದೊಂದ್ಸಲ ಗೋಲ್ ಬೇರೆಯೇ ವಿಷಯ, ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಷ್ಟೇ. ಸೊ ಇದು ಇವಾಗ ಅಪ್ಡೇಟ್ ಇಷ್ಟ ಆಯಿತು. ಇವಾಗ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋಣ ಬನ್ನಿ. ಡೈಲಿ ಇದೇ ಜಾಗ ನೋಡಿ ಏನು ಅನಿಸ್ತಾ ಇರ್ಬೋದಲ್ಲ ನಿಮಗೆ. ಸೊ ಯಾಕೆ ಹೊರಗಡೆ ಹೋಗ್ತಾ ಇಲ್ಲ ಅಂದರೆ, ನನಗೂ ಕಂಟೆಂಟು ಏನು ಅಷ್ಟೊಂದು ದೊಡ್ಡ ನೋಡೋ ಥರ ಮಾಡಲ್ಲ, ಆಯಿತಾ? ಹೊರಗಡೆ ಹೋದ್ರೂ ದೊಡ್ಡ ಕಂಟೆಂಟ್ ಇಲ್ಲ. ಸೊ ಆ ರೀಸನ್ನಿಂದ ನಾನಂತೂ ಹೋಗ್ತಾ ಇಲ್ಲ. ಸೊ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ವಾಟ್ ಸ್ವಲ್ಪ ಇಂಗ್ಲೀಷಲ್ಲಿ ಏನಾದರೂ ಮಾತಾಡೋಣ ಅಂತ ಅನ್ಕೋತೀನಿ. ಸೊ 1 ಮಿನಿಟು, ಇವಾಗ 4 ನಿಮಿಷ ಇದೆ, 6 ನಿಮಿಷದವರೆಗೂ ಇಂಗ್ಲೀಷಲ್ಲಿ ಮಾತಾಡೋಣ. ಸೊ ಐ ವಾಂಟ್ ಟು ಗೋ ಟು ಹೋಮ್, ಬಟ್ ಐ ಡೋಂಟ್ ಹ್ಯಾವ್ ದ ವೀಕ್ ಆಫ್ಸ್, ಆ್ಯಂಡ್ ಇವನ್ ಐ ಫೀಲ್ ದಟ್ ಐ ಡೋಂಟ್ ವಾಂಟ್ ಟು ಗೋ ಬಿಕಾಸ್ ಒಬ್ಬ ಅದೊಂದು ಮೀಮ್ ಥರ ಬಂದ್ಬಿಡ್ತು. ಸೊ ಇಂಗ್ಲೀಷ್ ಕಂಟಿನ್ಯೂ ಮಾಡಿ. And even so, something happened to me, for my neck. I wake up at morning around 6, today around 6:15 I think. 6:15 I woke up, and after that I want to play football, and no one came. Just I have gone and I sit there, and again I came back. After that I took the bath. While taking bath, so what happened I don't know. So but the sound I still remember that sound. So one sound came from here, like
I will show something like this only. So one sound came. After that sound, something I felt like some bones are broken like that. Okay, and after that, I can't even raise my hands. I don't know. I thought something happened to me. After that, this pain is there, and I don't know when it will be going. Yeah, I can't turn completely. Yeah, and I can't even look down. If I look down, the pain is more. Yeah, so I don't know when it is going to be cured. Cured is the right word or what? And I am using and because and someone I was today only some people means I have spoken with someone. He's like literally using that word, same word, literally that is repeating that word. I felt like why is he repeating that word? Now I feel while I'm speaking, I am using some words repeatedly. So while he's speaking, I was like I am laughing. So now I am thinking, not thinking. I am realizing me also doing like that only. And what more else? What else I want to speak? I feel this vlog is completely filled with English. ಸೊ ಕನ್ನಡದ ವ್ಲಾಗ್ನ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಸುಮ್ಮನೆ ಮಾಡೋದಕ್ಕಿಂತ ಈ ಥರ ಇಂಗ್ಲೀಷ್ ಮಾತಾಡೋದ್ರಿಂದ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವ್ ಆಗ್ಬೋದು ಅಂತ ಅಷ್ಟೇ ಅಲ್ವಾ. ಆ್ಯಕ್ಟಿಂಗ್ ಮಾಡೋಣ ಅಂದ್ಕೊಂಡೆ, ಇವತ್ತು ಇಂಗ್ಲೀಷ್ ಸ್ಕಿಲ್ ಸ್ವಲ್ಪ ಸ್ಲೋ ಮೋಷನಲ್ಲಿ ಇನ್ನೇನು ಮಾಡೋಣ. ನಾನು ಯಾರಿಗೂ ಎದುರಲ್ಲ ಗುರು, ಯಾಕೆ ಗೊತ್ತಾ? ಸೊ ಇಲ್ಲಿ ಯಾವನು ನಮಗೆ ಊಟ ಆಗಲಿ ತಿನ್ನಕ್ಕೋ ಕುಡಿಯೋಕ್ಕೋ ಏನೂ ಕೊಡೋದಿಲ್ಲ. ಚೆನ್ನಾಗಿರಲಿಲ್ಲ. ಇನ್ನೊಂದು ಆ್ಯಕ್ಟಿಂಗು ಸ್ವಲ್ಪ ಎಮೋಷ್ನಲ್ ಆಗಿ ಇವಾಗ ನಾನು ಏನೋ ನಿಮ್ಮ ಜೊತೆ ಸಿಂಪತಿ ಕ್ರಿಯೇಟ್ ಮಾಡೋ ಥರ ಒಂದು ಇದು ಮಾಡ್ತೀನಿ. ನಾನು ಯಾವತ್ತೂ ಈ ಥರ ನಿಮ್ಮ ಹತ್ರ ಬೇಡ್ಕೊಂಡಿಲ್ಲ ಗೈಸ್. ನನಗೂ ನಿಜನೂ ಈ ಥರ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಫೈನಲಿ ನಾನಿವತ್ತು ಯಾವತ್ತೂ ಈ ಥರ ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲೂ ಈ ಥರ ಆಗ್ಬೋದು ಅಂತ. ನಾನು ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆಯಲ್ಲಿದ್ದೆ. ಬ್ಯಾಡ್ ಲಕ್, ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಇಲ್ಲಿಗೆ ನನ್ನ ಪ್ರಕಾರ ಈ ಚಾನಲ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಈ ಚಾನೆಲ್ ಇದು ನನ್ನ ಕೊನೆ ವಿಡಿಯೋ ಆಗಿರುತ್ತೆ. ತುಂಬ ಕನಸಿಟ್ಕೊಂಡು ಈ ಚಾನೆಲ್ ಕ್ರಿಯೇಟ್ ಮಾಡಿದ್ದು. ಚಾನೆಲ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅಂದ್ಕೊಂಡಿದ್ದೆ ಏನೋ ಒಂದು ಮಾಡ್ತೀನಿ ಅಂತ. ಇವತ್ತಿನ ಡಿಲೀಟ್ ಮಾಡ್ತಾ ಇರಬೇಕಾದ್ರೆ ತುಂಬ ಬೇಜಾರಾಗ್ತದೆ. ಏನೋ ಒಂದು ಆಗಬೇಕಾದ್ರೆ ಏನೋ ಒಂದು ಇರಲೇಬೇಕಂತಾರಲ್ಲ, ಅಷ್ಟೇ. ಇದು ನಿಲ್ಬಿಡ್ತಾ ಇದೆ. ತುಂಬ ಕಷ್ಟ ಇದೆ, ಏನು ಮಾಡ. ಓ ಮೈ ಗಾಡ್, ಐ ರಿಯಲಿ ಫೆಲ್ಟ್ ಲೈಕ್ ನಾನೇ ಎಮೋಷನಲ್ ಆಗ್ತಾ ಹೋಗ್ತಿದ್ದೀನಿ ಗುರು. ಎಲ್ಲರ ಹತ್ರನೂ ಅದೇನು ಗೊತ್ತಾ, ಸ್ಕಿಲ್ ಇದೆ ಆಯಿತಾ. ಅವರು ಕ್ಯಾಮ್ರಾ ಜೊತೆ ಎಷ್ಟು ಚೆನ್ನಾಗಿ ನಾವು ನಮ್ಮ ಸ್ಕಿಲ್ನ ತೋರಿಸ್ಕೊತೀವಿ. ಸೊ ರಿಯಲ್ ಲೈಫಲ್ಲಿ ಬರಲ್ಲ.
ಸೊ ಇಂಟ್ರೋವರ್ಟ್ ಅನ್ನೋದು ಒಂದು ವರ್ಡ್ ಅಷ್ಟೇ, ಅದನ್ನ ಡೆಫಿನೇಷನ್ ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ನೋಡಿದ್ರ, ಇದೇ ಆ್ಯಕ್ಟಿಂಗ್ನ ನೀನು ಯಾರೋ ಒಬ್ರು ಮುಂದೆ ಮಾಡೋ ಅಂದರೆ ಅದು ಬರಲ್ಲ. ಸೊ ಇಂಟ್ರೋವರ್ಟ್ನೆಸ್ಸು ಅದನ್ನು ಕಿಲ್ ಮಾಡುತ್ತೆ. ಅದಕ್ಕೆ ನೀನು ಇಂಟ್ರೋವರ್ಟ್ನೆಸ್ನ ಕಿಲ್ ಮಾಡೋವರೆಗೂ ನೀನು ಲೈಫಲ್ಲಿ ಸಕ್ಸಸ್ ಆಗಲ್ಲ. ನಾನು ದೊಡ್ಡ ಹೇಳೋಕ್ಕೆ ಬರ್ತೀನಿ, ನನ್ನಷ್ಟು ಇಂಟ್ರೋವರ್ಟ್ನ ನಾನು ಇದುವರೆಗೂ ಮೀಟ್ ಆಗಿಲ್ಲ. ಸೊ ನೋಡೋಣ, ಇನ್ ಫ್ಯೂಚರ್ ಐ ವಿಲ್ ಮೀಟ್ ಆರ್ ನಾಟ್. ಪ್ರಾಬಬ್ಲಿ ಇಫ್ ಐ ಮೀಟ್, ಐ ವಾಂಟ್ ಟು ಕೊಲಾಬ್ ವಿತ್ ಹಿಮ್. ಕೊಲಾಬ್ ಮೀನ್ಸ್ if we have any channel, it doesn't matter. Collab means actually, so we are taking someone in our video who already famous, like that. I don't know. So I'm going to end this vlog here. So if you like this video, please do like, share and subscribe, and comment below your favorite part. ಅಷ್ಟೇ, ಈ ವ್ಲಾಗ್ನ ಏನು ಮಾಡ್ತಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.